ಹಿಂಗಂದ್ರೇನ್ರಿಪ್ಪ ಮಾತಾ ಹಿಂಗಂದ್ರ ಏನು ಹೌದಾ ಬಾಳಿ ಗಿಡಕ್ಕೆ ಗೊನೆ ಆಯ್ತಾರ ಬಾಳಿ ಗಿಡ ಗೊನೆ ಕುಡೆ ಬಾಗ್ತದ ಹೊಲದಾಗ ಜೋಳ ಬಿತ್ತಿವು ಹೌದ್ ಆ ದಂಟಿಗೆ ಮ್ಯಾಲ ಮುತ್ತಿನಂಗ್ ಕಾಳ ಆಯ್ತಾರ ಜೋಳದ ದಂಟು ಬಾಗ್ತದ ಹೌದ್ ಇವತ್ತ ತೋಟದಾಗ ಪೇರು ಗಿಡ ಇರ್ಲಿ ಮಾವಿನ ಗಿಡ ಇರ್ಲಿ ಹಾ ಆ ಗಿಡಕ್ಕ ಕಾಯಿ ಆಯ್ತಾರ ಗಿಡ ಸಹಿತ ಬಾಗ್ತದ ಯಾವನಲ್ಲಿ ಒಳ್ಳೆ ಗುಣ ಐತ್ಲ ಹೌದ್ ಅವ ಎಲ್ಲಾರ್ಗಿ ಬಾಗಿ ನಡಿತಾನಂತಕ್ಕಂತ ಮಾತು ಹೇಳ್ತಾರ ಹೌದಾ ಯಾವನಲ್ಲಿ ನಾ ಅಂತಕ್ಕಂತ ಸೊಕ್ಕ ಐತ್ ನೋಡು ಅವ ಯಾರಿಗಿ ಬಾಗಂಗಿಲ್ಲ ಅಂತ ಹೇಳ್ಯಾರ ಯಾಕೆ ಬರಂಗಿಲ್ರಿಪ್ಪ ಅವ ಯಾಕಂದ್ರ ಶ್ರೀಮಂತಿಕೆ ಮರ ಇರ್ತೈತಿ ಅದು ಯಾರ್ದು ಅದು ಯಾರ್ದಂದ್ರ ಭಗವಂತ ಕಟ್ಟಿದೆ ಹೌದ್ ಎಂತ ಶ್ರೀಮಂತಿಕೆ ಯಾರಿಗಿತ್ತು ಯಾರಿಗ್ರಿಪ್ಪ ಯಾವ ಧಾರವಾಡ ಜಿಲ್ಲೆ ಗದಗ ತಾಲೂಕ ಉಪ್ಪಿನಬೆಟಗೇರಿ ಗ್ರಾಮ ಡಂಕನಾಡ್ ದೈಗೊಂಡಗೌಡರು ಕರಿಕುಂದ ಗಾಣಗೇರಿ ಸಮಾಜದವರು ಹೌದಾ ಇವರ ಮನೆಯಾಗ ಆಸ್ತಿ ಅಂದ್ರೆ ಎಂತದು ಎಂತದ್ರಿಪ್ಪ ಆನೆ ಒಂಟಿ ಕುದುರೆ ಪಾಗ ಆಕಳ ಹೆಂಡಿ ಎಮ್ಮಿ ಗೋದನ ಗೌಡದವಣಿ ಕಟ್ಟ್ಯಾನ ಬಂಗಾರ ಮಂಚ ಬೆಳ್ಳಿ ಹಿಡಿಯಾಗ ಗಳ್ಳಿ ಹಾಸಿಗೆ ಹೌದ್ ಹೂವಿನ ಹೊಚ್ಚಿಗೆ ಕೈಕಾಲುತ್ಲಿ ಕೈಕೊಂದ್ ಮಂದಿ ಚೌರಾ ಬಿಸ್ಲಿಕ್ 1000 ಮಂದಿ 365 ಅಂಕಣ ಮನಿ ದೈಗೊಂಡಗೌಡ ಶ್ರೀಮಂತ ಕಣ್ಣು ಮುಚ್ಚಿ ಕಣ್ಣು ತೆಗಿತಾನ ಹೌದಾ ಎಂತ ಸಮಯದಾಗ ಏನತ್ರಿಪ್ಪ ದೈಗೊಂಡಗೌಡರ ಮನುಷ್ಯನಾಗ ಅಹಂಕಾರ ಬಂದ ಏನತ್ತ ನಾರೇ 50 ಹಳ್ಳಿಗೆ ಮಾಲಕ್ಕಿದ್ದ ನಾರೇ ಶ್ರೀಮಂತ ಹೌದ್ ನಾವ್ರೇ ಹೆಚ್ಚಿನ ಕುಲದವ್ರು ಮೇಲ್ವರ್ಗದವ್ರು ಹೌದಾ ಎಲ್ಲಾ 50 ಹಳ್ಳಿ ನನ್ನ ಆದಿಂದಾಗ ಇರ್ಬೇಕಂತೇಳಿ ಹಾ 50 ಹಳ್ಳಿ ಮಂದಿನೆಲ್ಲ ತನ್ನ ವಾಡ್ಯಕ್ಕೆ ಕರೆಸ್ಕಿರಲು ವಾಡ್ಯದಾಗ ಮೀಟಿಂಗ್ ಮಾಡಿ ತಡ ಹೊಡೆದ ಒಂದು ಕರಾರ ಪತ್ರ ಬರ್ದ ಏನತ್ರಿಪ್ಪ ನಾವ್ರಿ ಲಿಂಗವಂತ ಗೌಡ್ರು ಆಚಾರವಂತ ಗೌಡ್ರು ವಿಚಾರವಂತ ಗೌಡ್ರು ಹೌದಾ ಪ್ರತಿಯೊಬ್ಬರೆಲ್ಲಾರು ಕೊಳ್ಳಾಗ ಲಿಂಗ ಕಟ್ಟೆ ಬಾಳ್ಬೇಕು ಲಿಂಗವಂತ್ರಿ ಆಗಿರ್ಬೇಕು ಇರ್ಬೇಕು ಹಿಂಗೇನ ತರ ಹೊಡೆದ ಹೌದ್ 50 ಹಳ್ಳಿ ಮಂದಿ ಎಲ್ಲಾ ಹಿರಿಯರ್ ತಮ್ಮೂರಿಗೆ ಹೋದ್ರ ಹೋಗಿ ಊರಾಗ ಡಂಗ್ರ ಹೊಡ್ಸಿ ಹೇಳ್ತಾರ ಏನತ್ರಿಪ್ಪ ದೈಗೊಂಡಗೌಡ್ರು ಇಂತ ಪಂಥ ಹಾಕಿಟ್ಟಾರ ಆ ಪಂಥ ನೇಮದಾಗ ನಾವು ನೀವೆಲ್ಲಾ ನಡಿನತಕ್ಕಂತ ಮಾತು ಎಲ್ಲಾರಿಗೆ ಸುದ್ದಿ ಮುಟ್ಟಿಸಿರು ಹೌದು ಯಾಕಂದ್ರೆ ಎಲ್ಲಾ ಮಂದಿ ನೇಮದಾಗ ನಡ್ಲಾಕತ್ತು ಹೌದ್ ಆದ್ರ ಅಡವಿ ಗಿಡದಾಗ ದನ ಕುರಿ ಮರಿಕಾಯಿ ಅವ್ರ ಎಲ್ಲಿ ನೇಮ್ ಪಾಲಿಸ್ಬೇಕು ಹೌದಾ ಗೌಡ ದಿನ 10 ಹಳ್ಳಿ ತಿರುಗಾಡ್ತಿದ್ದ ಹೌದಾ ಪೌಚಿ ಬಿಟ್ಟರ ಕುದುರೆಯಲ್ಲಿ ಎಲ್ರಿಪ್ಪ ಮೇಕಳಿ ಹೌದ್ ಮೇಕಳಿ ಬಿಟ್ಟರ ಜೋಡ್ಕೊಳ್ಳಿ ಹಾ ಜೋಡ್ಕೊಳ್ಳಿ ಬಿಟ್ಟರ ಎಲ್ಲಿ ಎಲ್ರಿಪ್ಪ ವಾಸ್ಕೋಳಿ ಹೌದ್ ವಾಸ್ಕೋಳಿ ಬಿಟ್ಟರ ಮೆಣಸಿನಕಾಯಿ ಮಾಡಿ ಹೌದ್ ನಂದಿ ಕುಳ್ಳಿ ನಂದಿ ಕುಳ್ಳಿ ಹೌದ್ ಹಿಂಗ ಕುದುರೆ ತಿರುಗಾಡ್ತಿತ್ತು ಹೌದಾ ಅಡವಿ ಗಿಡದಾಗ ದನ ಕುರಿ ಮರಿಕಾಯಿ ಅವ್ರ ಏನ್ ಮಾಡ್ತಿದ್ರು ಏನತ್ರಿಪ್ಪ ಆ ಗೌಡ ಗಂಜಿಕೆ ಅಂದ ಕೈಯಾಗ ಕಲ್ಲು ಸಿಕ್ಕ್ರ ಕಲ್ಲ ಮಣ್ಣೆಂಟ್ ಸಿಕ್ಕ್ರ ಮಣ್ಣೆಂಟಿ ತಗೊಂಡ ಟಾವೆಲ್ಲ ಸುತ್ತಕೊಂಡು ಗೌಡಗ್ ತೋರಿಸಿದ್ರು ಏನತ್ತ ಯಪ್ಪ ನೋಡ್ರಿ ನಮ್ದು ಲಿಂಗ ಐತಿ ಅಂತ ಹೇಳಿ ಆ ಟೀಕ್ ಅಂತ ಹೇಳಿ ಗೌಡನ ಕುದುರೆ ಮುಂದೆ ಸಾಕ್ತಿತ್ತು ಹೌದಾ ಇದು ಎಷ್ಟು ವರ್ಷ ನಡೀತು ಎಷ್ಟು ವರ್ಷರಿಪ್ಪ ಒಂದು 11 ವರ್ಷ ಹಿಂಗೆ ಸಾಗಿ ಬತ್ತು 11 ವರ್ಷ ಆದ್ಮೇಲೆ ಏನಾಯ್ತು ಏನ್ ಹೆಸರ ಒಮ್ಮೆ ತಳನಾಡು ಪ್ರಸಿಜನರು ತಳನಾಡ್ ಅಂದ್ರೆ ಯಾವ್ರಪ್ಪ ತಳನಾಡ್ ಅಂದ್ರೆ ಯಾವೂರ ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಸೋಮ ಸಮುದ್ರ ಹತ್ತಿಗತ್ತಾರ ಮೊದಲ್ರಿಪ್ಪ ಪುರಿ ಗ್ರಾಮದಲ್ಲಿ ಸದರಿ ಗ್ರಾಮ ಹತ್ತಿದ್ರು ಆ ಸದರಿ ಗ್ರಾಮದ ಭಕ್ತರು ಎಲ್ಲಿ ಬರ್ತಿದ್ರು ಎಲ್ಲಿ ಸರ ಇದೇ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನಲ್ಲಿ ಇರ್ತಕ್ಕಂತ ಕ್ವಾನೂರ್ ಕರೆ ದೇವರ ಮಠಕ್ಕೆ ಬರ್ತಿದ್ರು ಹೌದಾ ಹೆಂಗ್ ಬರ್ತಿದ್ರು ಹೆಂಗ್ರಿಪ್ಪ ಈಗಿನ ಗತ್ಲೆ ಟ್ರ್ಯಾಕ್ಟರ್ ಮೋಟ್ರ ಜೀಪ್ ಗಾಡಿ ಇಲ್ಲ ಮತ್ತೇನಿದು ಸರ ಬರೇ ಎತ್ತಿನ ಗಾಡಿ ಎತ್ತಿನ ಬಂಡಿ 25-30 ಗಾಡಿ ಇದಾವ್ ಹೌದಾ ನಸಿಕ್ನ್ಯಾಗ 4 ಗಂಟೆ ಕೊಪ್ಪಳ ಭೂಮಿಯಾಗ ಗಾಡಿ ಕಟ್ಟ್ಯಾರ ಉಪ್ಪಿನ ಬೆಟ್ಟಿಗೆ ಗ್ರಾಮ ಡಂಕನಾಡ್ ದೈಗೊಂಡು ಹೊಲಕ್ಕೆ ಗಾಡಿ ಬರ್ಬೇಕಾರ ಏನಾಯ್ತ್ರಿಪ್ಪ ಅಕ್ರ ಬರ ಟೈಮ್ ಆಗ್ಯದ ಎಲ್ಲಾ ಮಸಿ ಸುತ್ತ ದೈಗೊಂಡ್ಗೌಡ ಹೊಲದಾಗ ಬೆಳಜಾಳ ಬೆಳೆದ್ ನಿಂತೈತಿ ಕೆರಿ ಒಡ್ನ್ಯಾಗ ಸಾಕಷ್ಟು ನೀರ ಇಂತ ಆಲ್ಗಳನ್ನೆಲ್ಲ ಆರಾಮ ಹೌದಾ ಇದನ್ನೆಲ್ಲಾ ನೋಡಿ ತಳನಾಡ್ ಪರಿಸಿ ಜನರು ಗೌಡ ಹೊಲಕ್ಕೆ ಬಂದ ಗಾಡಿ ಕೊಳದ್ರು ಗಾಡಿ ಕೊಳದ್ರು ಎಲ್ಲಾರು ಎತ್ಕೊಳ್ಳಿ ಕೆರೆಯಾಗ ನೀರ್ ಕುಡಿಸಿದ್ರು ನೀರ್ ಕುಡ್ಸಾಣ 4 ಮಂದಿ ಹಿರಿಯರ ಅಂದ್ರತ್ತ ಏನತ್ರಿಪ್ಪ ಕಣ್ಣಿ ಕಾಣು ಮಟ್ಟ ಬಿಳಿಜಾಳ ಬಾಟೆದ ಎಲ್ಲಾರು ತೆಕ್ ಮೇವ್ ಕಿತ್ಕೊಂಡು ಬರ್ರಿ ಅಂದ್ರು ಅವ್ರ ಹೊಲ ಇದ್ರು ಕಿತ್ಕೊಂಡ್ ಬರ್ರಿ ಅಂದ್ರು ಸುಮ್ಮ ಅವ್ರ ಹೊಲ ಇದ್ದಾರತ್ಲೆ ಹೌದಾ ಎಲ್ಲಾರು ಹೋಗಿ ತೆಕ್ ಮೇವ್ ತಮ್ಮ ಎತ್ತಿಗೆ ಮೇವ್ ಹಾಕ್ರು ಇದೆಲ್ಲಾ ಹಾಲು ಮತ್ತದ ಮಂದಿ ಕುಡಿ ವಿಚಾರ ಮಾಡ್ರು ಏನತ್ರಿಪ್ಪ ನಾವು ಮೇಯ್ ತಕೊಂಡ್ 4-5 ದಿನ ಆಗ್ಯದ ಹೌದಾ ನಡ್ರಿ ನೀರು ಎಲ್ಲಾರು ಗೌಡ ಕೆರೆ ಜಳಕ್ಕ ಜಾಪತ್ರೆ ಆಯ್ತು ಈಸ್ ಬಿದ್ರು ಹೌದಾ ಜಳಕ್ ಆಗಾಣ ಆ ಊರಾಗ ಇದ್ರಂದ್ರ ಗುಡಿಗೆ ಬೀರಾಪ್ ಗುಡಿಗೆ ಹೋಲಿ ಹಣ ಮಂದಿರ ಗುಡಿ ಹೋಗಿ ನಮಸ್ಕಾರ ಮಾಡಿ ಸ್ವಾಮಿ ಮಾಡಿ ಬರ್ತಾರ ಅಲ್ಲಿ ಎಲ್ಲಿ ಹೋಗ್ಲಾಕ್ ಟೈಮ್ ಇಲ್ಲ ಅವಾಗ ಜಳಕ್ಕಾಗಣ ದಂಡಿನಾಗ ಒಬ್ಬ ಪೂಜಾರಿ ಮನುಷ್ಯ ಇದ್ದ ಆ ಪೂಜಾರಿಗೆ ಎಲ್ಲಾರು ಬಾಗಿ ನಮಸ್ಕಾರ ಮಾಡೋಣ ಪೂಜಾರಿ ಧರ್ಮದ ಪ್ರಕಾರ ಎಲ್ಲಾರು ಹಣಿ ಮೇಲೆ ಬಂಡಾರ ಹಚ್ಚದ ಎಲ್ಲಾರು ಬಂಡಾರ ಹಚ್ಕೊಂಡ್ರು 4 ಮಂದಿ ಹಿರಿಯರು ಹೇಳ್ರು ಏನದ್ರಿಪ್ಪ ಎತ್ಕೊಳ್ಳಿ ನೀರು ಕುಡ್ದಾವ ಮೇವು ತಿಲಾಕತ್ತಾವ ನಾವು ಎಲ್ಲಾ ಮೇಯ್ ತಕೊಂಡಿವ್ ಇಲ್ಲೇ ಕೂತ ನ್ಯಾರಿ ಮಾಡೋಣ ಬುತ್ತಿ ಗಾಡಿಯನ್ನ ಬುತ್ತಿ ಗಂಟು ತಗೊಂಡ್ ಬರ್ರಿ ಕಂಬಳಿ ಗಂಟು ತಗೊಂಡ್ಬರ್ರಿ ಅಂದ್ರು ಎಲ್ಲಾರು ತಮ್ ಕಂಬಳಿ ಹಾಸಿ ಬುತ್ತಿ ಬಿಚ್ಚದ್ರಾಗ 4-5 ಹುಡುಗರು ಸೋಮ್ ಕುಂಡ್ರಲಿಲ್ಲ ಏನ್ ಮಾಡಿದ್ರಿಪ್ಪ ಆ ಗೌಡ್ರ ಹೊಲ್ದಾಗ ಹೊಕ್ರು ಹೊಲ್ದಾಗ
ಇರ್ತಕ್ಕಂತ ಎಲ್ಲಾ ಕಾಯಿಪಲ್ಲೆ ಹರ್ಕೊಂಡ್ ಬಂದ್ರು. ಹೌದು. ಆ ಊಟ ಮಾಡ್ಬೇಕನ್ನತಕ್ಕಂತ ಸಮಯದಲ್ಲಿ ಇದು ಕುರುಬರು ಕುಲ ಸುಮ್ಮ ಕೂತು ಊಟ ಮಾಡೋ ಕುಲ ಅಲ್ಲ. ಏನ್ ಮಾಡ್ತೀರಿಪ್ಪ? ಎಲ್ಲಿ ಕೂತು ಊಟ ಮಾಡ್ತಿರ್ತಾರಲ್ಲ ಅವ್ರಿಗೆ ಹರಕಿ ಕೊಡ್ತಕ್ಕಂತ ಸಂಪ್ರದಾಯ ಯಾರಲ್ಲಿ ಐತಾರ ಹಾಲು ಮತ್ತವ್ರಲ್ಲಿ ಐತಿ. ಏನ್ ಕೊಡ್ತೀರಿ ಹರಕಿ? ಅಂತ ಹಾಲು ಮದ್ದವ್ರು ತಮ್ಮ ಬುತ್ತಿ ತಾವೇ ಬಿಚ್ಚು ಊಟ ಮಾಡ್ತಿರ್ತಾರೆ. ಗೌಡಿಗೆ ಹರಕಿ ಕೊಡ್ತಿದ್ರು. ಏನತ್ತಪ್ಪ? ಎಂತ ಪುಣ್ಯವಂತನ ಭೂಮಿ, ಇಂತ ಭೂಮಿಯಾಗ ಇಂತ ಶ್ರೀಮಂತಿಗೆ ತುಂಬ ತುಳಿಕೈತಂದ್ರ ಇವನು ಬೆಳ್ಳಿ ಹಾಗಲಂದ್ರ ಏರ್ಲಿ ಇವನು ಕುಡಿ ಕುಂಬಳಕಾಯಿ ಕುಡಿಯಂಗ ಇವನು ಕುಡಿಸಾಗಲಿ. ಇವನು ಮನ್ಯಾಗ ರಾಮಣ್ಣ ಲಕ್ಷ್ಮಣ ಗಂಡಸ್ ಮಕ್ಕಳಾಲಿ, ನಿಂಬೆವ್ವ ನೀಲವ್ ಅಂತಕ್ಕಂತ ಹೆಣ್ಣು ಮಕ್ಕಳಾಲಿ, ಕ್ವಾದಾರಿ ಕೊಂತೆವ್ ಸೌತೆ ಮಕ್ಕಳಾಲಿ, ಕಾಮಣ್ಣ ಭೀಮಣ್ಣ ಕಣಕಿ ಬಣಿ ಒಟ್ಲಿ ಹದನಾರಿ ಮದನಾರಿ ಸಾಲ ಹಗೆಗಳನ್ನ ಹಾಕ್ಲಿ. ಇವನು ಮನ್ಯಾಗ ರಮ್ಯಾರ್ ತೊಟ್ಲ ಕಟ್ಟಿ ಜೋಳ ಹಾಡ್ಲಿ. ಇವನು ಬೆಳ್ಳಿ ಕುಂಬಳ ಕುಡಿಯಂಗ ಸಾಗಲಿ ತಳಿ ತುತ್ತಿಗೆ ಆಶೀರ್ವಾದ ಮಾಡಿ ಊಟ ಮಾಡ್ತಿದ್ರು. ಹೌದು. ಇದೀ ಕಾಡು ಕಾಲ. ಆರೇನು ಮಾಡುವರು ಆರುಡಿಗೆ ನಾಟ ಪೂರ್ವ ಜನ್ಮದ ಕರ್ಮ ವಿಧಿ ಬೆನ್ನ ಬಿಡದೆಯ. ಅಯ್ಯ ಅದೇ ಟೈಮ್ಗೆ ದೈಗೊಂಡ ಗೌಡಿ ಏಳಿಗೆ ನಿನ್ನ ಕುದುರೆ ಮೇಲೆ ಕುತ್ತ ಸಾಗಿ ಮಾನ್ಯದ ಹೊಲಕ್ ಬಂದು ನೋಡ್ತಾನೆ ಸಾಲು ಪಂಚಿ ಸರಿಯಾಗಿ ಹುಟ್ಟು ಕುತ್ತೈತಿ. ಒಬ್ಬರು ಕೊಳ್ಳಾಗು ಲಿಂಗಿಲ್ಲ, ಹಣಿ ಮ್ಯಾಲ ಇವತ್ತಿಲ್ಲ, ಬರೇ ಭಂಡಾರ ನೋಡಿ ಭಂಡಾರ ಇದ್ ನೋಡಿ ದೈಗೊಂಡ ಗೌಡ ಏನಂದ್ರಿಪ್ಪ? ಯಾವ ತುಡು ಸುಳಿ ಮಕ್ಕಳೇ ಅಂದವ. ನನ್ನ ಹೊಲದಾನ ಬಾಟಿಗೆ ತೆತ್ತಿಗೆ ಹಾಕಿ ನನ್ನ ಕೆರೆ ಒಡ್ಡಾಗಿ ನೀರ್ ತಗೊಂಡು ಲಿಂಗದ ಬೋಯ್ಗಳ ನನ್ನ ಭೂಮಿ ಹಾಕುತ್ತ ಊಟ ಮಾಡ್ತಾರೆ. ಉಣುವಂತಾಗ್ಲಿ ಈಗ ದೈಗೊಂಡಗೌಡ ಜಾಡಿ ಸ್ವದ್ದ ಏನು ದೈಗೊಂಡಗೌಡ ಅನ್ನಕ್ ಒದ್ದ ವಾಣೂರು ಮಠದ ಹಾಕುತ್ತ ನನ್ನಪ್ಪ ಬೀರದೇವ್ರ ಅಂದ್ರೆ ಎಂತವ್ರಿಪ್ಪ? ಅವಗಾರ ದೇವ್ರ, ಸೋಮಘಾತಕ ದೇವ್ರ, ಜೋಕುಮುನಿ ದೇವ್ರ, ಹರುವ ಹಾವಿನ ಗಂಡ, ಉರಿ ಕಿಚ್ಚಿನ ಗಂಡ, ಹಿಂದಾರ್ ತಿಂಗಳ ಸುದ್ದಿ ಮುಂದಾರ್ ತಿಂಗಳ ಸುದ್ದಿ, ಕಂಡ ಕನಸ ಉಂಡೂಟ ಕೈಲಾಸ ಸುದ್ದಿ, ಪಾತಳಾಗಿನ ಬೇದ್ ಹೇಳ ಅಂತ ನನ್ನಪ್ಪ ಬೀರದೇವ್ರ ವಾಣೂರು ಮಠದ ಗದ್ದಿಗೆ ಮೇಲೆ ಗದ್ದರಿಸ್ಕೊತ್ತು ಕೆಂಗರ ಗಣ್ಣನ ತರ ಗುಂಗುರ ಮಿಸಿ ತಿರುಗಿ ಕುತ್ತಲೆ ಗೌಡಿಗೆ ಶಾಪ್ ಕೊಟ್ಟ. ಅಲ್ಲ ಗೌಡ ಅವಾಗ ಶ್ರೀಮಂತಿಕೆ ಸೊಕ್ಕಿನೊಳಗ ಅನ್ನಕ್ಕೊಂದು ಅನ್ಯಾಯ ಮಾಡಿದಿಲ್ಲ ಕೊಟ್ಟಿದೆ ಅಲ್ಲಿ ಇಟ್ಟಿದೆ ಅಲ್ಲಿ 365 ಅಂಕಣ ಮನೆ ದಿನಕ್ಕೊಂದ್ ಅಂಕಣ ಒಂದ್ ವರ್ಷ ಪೂರ ಬಿದ್ದೋಲಿ ಹನಿ ಒಂಟಿ ಕುದುರೆ ಪಾಗ ಆಕಳಿ ಡೆಮ್ಮಿ ಗೋದನ ಕಟ್ಟಿದ್ದವನಿಗೆ ಸಿಡಿದು ಬೀಳಿ ಹಾಕಿದ ಹಾಗೆಲ್ಲ ಸೊಟ್ಟು ಕರಕಾಲಿ ಚೌರಾಯಿ ಶಿಲಂಬರ ಕಂಟಿ ಕುರಾಣ ಕಣಿಗಿಲತ್ತಿ ಹಾಳು ಬೇಳಿ ಮನೆಯಾಗಿ 7 ಹತ್ತಿನ ಬರ್ತಾನ ಬರ್ಲಿ ಗೌಡ್ತಿ ಮೇಲೆ 7 ಟ್ಯಾಪಿ ಸೀರೆ ಬರ್ಲಿ ಕುಂಟೆತ್ತ ಕುಡ್ಡ ಕ್ವಾಣಿನ ಪಾಲಕೊಳ್ಳಿ ಪಟ್ಟಿಲೆ ಗಂಜಿ ಕುಡಿ ಅಂತ ಯಾಳಿ ಬರ್ಲಿ ಬತ್ತಿ ತಂಬಾಕ್ ಪಿಡಿಯಾಗಿರ್ತಾಳೆ ಬೀರದೇವ್ರ ಶಾಪ್ ಕೊಟ್ಟ. ಯಾವಾಗ ಬೀರದೇವ್ರ ಶಾಪ್ ಕೊಟ್ಟ ಗೌಡನ ಆಸ್ತಿ ಹದ್ದಾಗಿ ಹಾರಿವೆತ್ತನ್ನ ಆತ್ಮೀಯ ಬಂಧುಗಳೇ ಅಂತ ಭಗವಂತ ಬೀರದೇವ್ರ ನಿಮ್ ಕೈಯಾಗ ಸಿಕ್ಕಾನಂದ್ರ ಭಗವಂತ ನಮಗ ಶ್ರೀಮಂತಿ ಕೊಟ್ಟಾನ ಭಾಗ್ಯದ ಹಿಂಡಿನ್ಯಾಗ. ಆ ಶ್ರೀಮಂತಿಗೆ ತೊಡಿ ಮರಿ ಮಾಡ್ಕೊಂಡು ಊಟ ಮಾಡುದು ನಮ್ದು ನಿಮ್ದೆಲ್ಲ ಧರ್ಮದ. ಆ ಧರ್ಮ ಐತತ್ತಳೆ ಜಗತ್ನಾಗ ನಾಡಾಗಿನ ಮಂದಿ ಎಲ್ಲ ಹಾಲು ಮತ್ತವ್ರಿಗೆ ಬಾಗ್ತಾರ. ದೇವ್ರ ಸೇವಾ, ದೇವ್ರ ಪೂಜೆ ಪುನಸ್ಕಾರ, ದೇವ್ರ ವೈಭವ ನಮ್ ಕಡೆ ಐತಿ ಅಂದ ಕಾಲಕ್ಕ ಜಗತ್ತಿನಾಗ ಎಷ್ಟೋ ಮಂದಿ ಕುರುಬರು ಬೋಣೆ ಆಗಲಿತ್ತ ನಮ್ನ ಕರ್ಕೊಂಡು ಹೋಗ್ತಾರ. ನಾವು ದೇವ್ರಂಗಿರು ಅಂತಕ್ಕಂತ ಮಾತು ಹೇಳ್ಕೊಂಡು ಇನ್ನ ಬಾಳ ಮಾತಾಡುದಿಲ್ಲ. ಯಾಕಪ್ಪ ಒಳ್ಳೆ ಮಹಾರಾಜರದಾರ ಅಂತವ್ರ ಕಡೆ ಅವ್ರ ಶರಣರು ಮಾಡಿರ್ತಕ್ಕಂತ ಉಪದೇಶ ಅವ್ರು ಹೇಳ್ತಾರ. ನಮ್ಮ ಜಾಡಿಯಾಗಿ ಏನಾಗ್ಯದ ಧರ್ಮ ಅಂತಕ್ಕಂಥದ್ ಏನದ ನಾವ್ ಹೇಳುದದ ಹೌದಿಲ್ಲ. ಇದಟ್ಟೆ ಅಲ್ಲ ಮತ್ತೇನಪ್ಪಾ ಜಗತ್ತಿನಾಗ ಕುರುಬರ ದೇವರಿಗೆ ಯಾಕೆ ಬೆಲೆ ಐತಾರ ಒಂದು ಮಾತು ಹೇಳ್ತೇನ್ರಿ ನನ್ನ ಆತ್ಮೀಯ ಬಂಧುಗಳೇ. ಯಾಕೆ ಬೆಲೆ ಅದಪ್ಪ? ಯಾಕಂದ್ರ ಜಗತ್ತಿನಾಗ ಎಷ್ಟೋ ಮಂದಿ ಡೊಳ್ಳಿನ ಪದ ಹಾಡ್ತಾರ ಎಲ್ಲಾ ಸಮಾಜದವರು ಹಾಡ್ತಾರ ಅಂದ್ರೆ ದೇವ್ರ ಅವ್ರಿಗೆ ವರ್ಕರ್ಣ ಆಗ್ಯಾನ. ನಾವು ದಿನ ಏನ್ ಮಾಡಿದೇವ ಏನಪ್ಪ ದೇವ್ರ ನಮ್ಮವನೇನದ ಏನ್ ಆಕೈತಿ ಅಂತ ಹಿಂಗ ನಡ್ದ. ಬೀರಪ್ಪನು ನಮ್ಮವನೇ, ಭಂಡಾರು ನಮ್ದೇ, ಕಮ್ಮಿ ನಮ್ದೇ, ಹಿಂಗಾಗ್ಯದ. ಅನ್ಯ ಧರ್ಮದವ್ರು ಏನು ಸ್ವೀಕಾರ ಮಾಡ್ತಾರಲ್ಲ ಎಲ್ಲಾರು ಇದಕ್ ಶಿವಸ್ಥಾನಕ್ ಬೆಲೆ ಕೊಡ್ತಾರ. ತಲಿ ಬಾಗ್ಯಾರ. ಕೆಲವೊಂದು ಮಂದಿ ದಿಮ್ಮಿಗೆ ಹಾಸಿರ್ತಕ್ಕಂತ ಕಂಬಳಿ ಮೇಲೆ ಕುತ್ತ ಹಾಡಂಗಿಲ್ಲ, ಅವ್ರು ಕುಂದ್ರಂಗಿಲ್ಲ, ದೂರ ಕುತ್ತೆ ಎದ್ದು ನಿಂತ ಹಾಡ್ತಾರ. ಅಟ್ಟ ಪಾಲ್ಸ್ಯಾರ. ನಮ್ಮ ಪೂಜಾರಿಗಳು ಭಂಡಾರ ಹಚ್ಚಿರಂದ್ರ ಒಬ್ಬೊಬ್ರು ಹಳ್ಳಿ ಭಂಡಾರ ಹಚ್ಚಂಗಿಲ್ಲ. ಎಲ್ಲಾ ನೀವು ಕೊಟ್ಟ ಭಿಕ್ಷೆ ಅದ್ರಿ ನಿಮ್ಮೆ ನಡೀತಾರ. ಹಂಗ ನಮಗ ಒಡ್ಡೋಲಕ್ ಶಿವಸ್ಥಾನ ಸಿಕ್ಕಾವ. ಈ ಶಿವಸ್ಥಾನ ಹೆಂಗೈತಂದ್ರ ಎಲ್ಲಾರನ್ನ ಉದ್ಧಾರ ಮಾಡ್ಯದ. 18 ಪಗಡಿ ಜಾತಿಗೆಲ್ಲಾ ಉದ್ಧಾರ ಆಗ್ಯದ. 18 ಜಾತಿಗೆಲ್ಲಾ ಬೀರದೇವ್ರ ಬೇಕಾದವದಾನ. ಏನ ನಮ್ಮ ದೇವ್ರ ತಿಳವೆ ನಮ್ಮ ಮನ್ಯಾಗ ಹುಟ್ಟಿಲ್ಲ, ಏನೋ ನಮ್ಮ ಕೈವಶ್ಯ ಆಗ್ಯಾನ. ಯಾಕಂದ್ರ ಅಂತ 18 ಪಗಡಿ ಜಾತಿ ಎಲ್ಲಾ ಭಗವಂತ ಬೀರಪ್ಪಗೆ ಎಷ್ಟೋ ಮಂದಿನ ಉದ್ಧಾರ ಮಾಡ್ಯಾನ. ನಾಡ ದೈಗೊಂಡ ಊಟ ಮಾಡ್ಯಾನ. ಹೌದಾ? ಇದು ಅಲ್ಲಿ ಯಾರು ಹುಟ್ಟಿಗೆ ಅಂಕಣಗೌಡ್ರು ಉದ್ಧಾರ ಆಗ್ಯಾರ, ಜೇವೂರ್ ಚನ್ನಬಸಪ್ಪ ಗೌಡ್ರು ಉದ್ಧಾರ ಆಗ್ಯಾರ. ಹಿಂಗ ಸಾಕಷ್ಟು ಮಂದಿ ಜಗತ್ನ್ಯಾಗ ಗೌಡ್ರು, ಜಕ್ಕವ್ವ, ಎಲಟ್ಟಿ ನೀಲವಾಯಿ, ಯಾರ ಕಾರ್ಕಲ್ ಜಾಕಿರ್ ಸಾಹೇಬ್, ಇಂಗ್ಲೇಶ್ವರ ಮೈಬು, ಕುಲ್ಕರ್ಣಿ, ಸಾಕಷ್ಟು ಮಂದಿ ಸೇವಾ ಮಾಡ್ಯಾರ. ಅವ್ರಿಗೆಲ್ಲಾ ಭಗವಂತನ ಮೇಲೆ ಭಕ್ತಿ ಅದ ಅಂತೇಳಿ ಅವ್ರೆಲ್ಲಾ ಬಾಗಿ ಬಂದ್ರ ಅವ್ರಿಗೆ ಭಗವಂತ ಕೊಟ್ಟಾನ. ಇವತ್ತ
ನಾವು ಈ ಭಗವಂತನ ಸೇವಾದಾಗ ಭಾಗಿಯಾಗಿದೀವ ಆಗಿದೇವ ಬಾಳ ಏನು ಮಾತಾಡೋದಿಲ್ಲ ಹೌದ್. ಯಾಕಂದ್ರ ಯಾಕಪ್ಪ ಬಾರಾಮತಿ ನಾಡಿಗೆ ಹ್ಮ್ ಬಾರಾಮತಿ ನಾಡಿಗೆ ಹೌದ್ ಬರಗಾಲ ಬಿದ್ದದ ಹ್ಮ್ ಬರಗಾಲ ಯಾಕೆ ಬಿದ್ದದ ಯಾಕಪ್ಪ ಧರ್ಮರಾಗಿ ಹೋಗ್ಯಾರ ಹೋಗ್ಯಾರ ಗುರುವಿಗಾಗಿ ಹಾ. ಮಾತು ಕೊಟ್ಟಾರ ಏನತ್ತ ಸೊನ್ನಾರಿ ಸಿದ್ಧ ಬೈರಿಗೆ ಹೌದ್ ಮನೆಯಾಗಿರ್ತಕ್ಕಂತ ಏನಾರ ದನ ಹೈನಾದು ಅಂದ್ರ ಹಾ ಮೀಸ್ಲಾ ಹಿಡಿದು ಸೊನ್ನಾರಿ ಸಿದ್ಧ ಬೈರ್ ಒಪ್ಪಿಸ್ತಿದ್ರು ಹೌದ್ ಒಂದಾನೊಂದು ಸಮಯದಲ್ಲಿ ಯಾರು ಆದ್ರು ಯಾರಿಪ್ಪ ಸೋಮರಾಯ ಗೌಡ ಸೊನ್ನಾರಿಗೆ ಹೌದ್ ಮೀಸಲ ಹಾಲು ತಗೊಂಡು ಆದ ಹೋದ ಹಾಲು ತಗೊಂಡು ಹೋಗುದ್ರಾಗ ಹಾ. ಸೊನ್ನಾರಿ ಸಿದ್ಧ ಭೈರಿ ಮಠದಾಗ ಹೌದ್ ಬೆಳ್ಳಕ್ಕೆಂತ ಬೆಳ್ಳಾನ ಬಿಳಿ ಹೆಂಡಿ ಕಿಲ್ಲಾರಿಂಡ ಹೌದಾ ಆ ಕಿಲ್ಲಾರ ಹೆಂಡು ನೋಡಿ ಹಾ ಸೋಮರಾಯ ಗೌಡ ಮನದಾಗ ವಿಚಾರ ಮಾಡ್ದ ಏನತ್ತಪ್ಪ ಗುರುನಾಥ ಓ ಎಂತ ಬೆಳ್ಳಕ್ಕೆಂತ ಬೆಳ್ಳಾನ ಕಿಲ್ಲಾರ ಹಿಂಡ ನಮಗ್ ಕೊಟ್ಟಿದ್ರ ಕೊಟ್ಟಿ ಅಂದ್ರ ಸೋಪಾನ ಮಾಡ್ತೀವಿ ಅಂತಿದ್ದ ಹೌದ್ ಅವಾಗ ಸೊನ್ನಾರಿ ಸಿದ್ಧ ಬೈರಿ ಹೇಳ್ತಾನ ಏನತ್ರ ಏ ಸೋಮರಾಯ ಓ ಈ ಕಿಲ್ಲಾರ ನಿಮ್ ಕೈ ವಶಿ ಆಗಂಗಿಲ್ಲ ಆಗಂಗಿಲ್ಲ ಇತ್ರನ್ ಒಯ್ಬೇಕಾರ ಜೋಪಾನ ಮಾಡ್ಬೇಕಾರ ಹೌದ್ ಬಾಳ ಹೈರಾಣದ ಹೌದಾ ಸುಮ್ಮ ಬಾರಾಮತ್ತಿಗೆ ಅರಸರದಿರಿ ತೀರಾಮತ್ತಿ ಗೌಡಿಕದ ಹೌದ್ ಸುಮ್ಮ ಮಾಡ್ಕೋತೀರಿ ಅಂತ ಹೇಳ್ತಿದ ಹೌದು ಇಲ್ಲ ಗುರುನಾಥ ಕಿಲ್ಲಾರ ನಾವು ಸಂರಕ್ಷಣೆ ಮಾಡ್ತೀವಿ ಅಂತ ಹೇಳ್ತಿದ ಹೌದ್ ಬ್ಯಾಡ ಒಯ್ಬೇಡ ಕಿಲ್ಲಾರ ಸುರುವಾಗಿ ಬಾಳ ಹೈರಾಣ ಆಕತ್ತೇಳಿ ಗುರು ಹೇಳ್ತಿದ ಹಾ ಇಲ್ಲ ಗುರುನಾಥ ಏನೇ ಆಗಲಿ ಒಯ್ತೀನಿ ಅಂದ ಹೌದಾ ಅವಾಗ ಸೊನ್ನಾರಿ ಸಿದ್ಧ ಬೈರಿಗೆ ಕರ ಏನ್ ಬರ್ತಾನ ಕರಾರ ಪತ್ರ ಬರ್ದು ಕೊಡ್ತಾನ ಹೌದ್ ಏನತ್ರಿಪ್ಪ ಬೇಕಾದಂತ ಆದ್ರೆ ಕಿಲ್ಲಾರ ಬೆನ್ನ ನಾವು ಬಿಡಂಗಿಲ್ಲ ಹೌದ್ ಕಿಲ್ಲಾರ ಜೋಪಾನ ಮಾಡ್ತೇಳಿ ಹಾ. ಅವಾಗ ಗುರು ಸೊನ್ನಾರಿ ಸಿದ್ಧ ಬೈರಿ ಸುಖದ ಕೊಡಲ್ಲ ದುಃಖದ ಕೊಡಲ್ಲ ಕೊಟ್ಟ ಕೊಟ್ಟ 700 ಕಿಲ್ಲಾರ ಹೊಡ್ಕೊಂಡ್ ಎಲ್ಲಿ ಬಂದ ಬಾರಾಮತಿ ಪಟ್ಟಣಕ್ಕೆ ಬಂದ ಬಂದ ಬಾರಾಮತಿ ಪಟ್ಟಣದಾಗ ಕೆಲವೊಂದ್ ದಿವ್ಸ ಇರ್ತದ ಹಾ ಬಾರಾಮತಿ ಪಟ್ಟಣಕ್ಕೆ ಬರಗಾಲ ಬೋಣೆ ಬತ್ತು ಹೌದ್ ಆ ಬರಗಾಲ ಬೋಣೆ ಸಲುವಾಗಿ ಹೌದು 700 ಕಿಲ್ಲಾರನ್ನು ಹೊಡ್ಕೊಂಡು ಹಾ ಬಾರಾಮತಿ ಪಟ್ಟಣ ಬಿಡುವಾಗ ಜಾತ್ ಜೋತಿ ಜಕ್ಕಪ್ಪ ಮಾಳ ಪಾರಿವಳಿಸಿನವ್ರದಾರ ಸಣ್ಣವ್ರದಾರ ತಲಿ ತುಂಬಾ ಜವಳದಾವ್ ಹೌದ್. ಅಂತ ಕೂಸುಗಳ ಸಹಿತ ಬೆನ್ನ ಹತ್ತಿರು ಹತ್ತಿದು ಅವಾಗ ಮೃತಬಾಯಿನ ಹಾ ಅರಮನ್ಯಾಗ ನಂದಾದೀಪ ಹಚ್ಕೊಂಡು ಚಂದಾಗಿರುತ್ತೇಳಿ ಆಕಿನ ಅರಮನ್ಯಾಗ ಬಿಟ್ಟು ಬಿಟ್ರು ಎಲ್ಲಾರ್ದಾಗ ಕನ್ನವನ್ನ ಕರ್ಕೊಂಡು ಹೌದ್. ಹೊನ್ನ ಚಕ್ರದ ಬಾಣ ಬೆನ್ನಿಗೆ ಹಾಕಿ ಸೋಮರಾಯ ಗೌಡ ಅದೇ ಯಾವ ರೀತಿ ಕಿಲ್ಲಾರನ ಸಂರಕ್ಷಣೆ ಮಾಡ್ತಾನಕ್ಕಂತ 4 ಚಾಲ ಹಾಡ್ರ ಆಡಿ ಒಂದ ಉಭಯ ತಂಡಕ್ಕೆ ಪಳೆ ಹೋಗ್ತ ಕೊಟ್ಟು ಬಿಡ್ರಿ ಹೋರಿ